ಇದು ಹೊಸ ಮುಖ್ಯಮಂತ್ರಿಗಳು ಬಂದಾಗ ಅವ್ರದ್ದಾದ ಕ್ಯಾಬಿನೆಟ್ಟು ಬೇಕಾದಂಥ ಒಂದು ಕ್ಯಾಬಿನೆಟ್ ರಚನೆ ಆಗುತ್ತೆ. ಅದರಲ್ಲಿ ಬೇಸರ ಎಂಥದ್ದು, ನಮಗೆ ನಾನಿಷ್ಟೇ ವಿನಂತಿ ಏನಂದರೆ, ಒಂದು ಮಾತು ನಮಗೆ ಇಲ್ಲ, ನಾವು ಹೊಸಬರು ಕೊಡೋರು, ನೀವು ಹಳಬರು ಬೇಡ ಅಂತಂದರೆ ಒಳ್ಳೆಯದು ನನ್ನ ಭಾವನೆ. ಅದು ಬಿಟ್ಟು ಏನಿಲ್ಲ, ಎಲ್ಲವೂ ಸರಿ ಇದೆ. ನಾನು ಭಾಳ ಸಲ ಮಾತಾಡಿದ್ದು ಹೇಳಿದ್ದೀನಿ, ನೀವು ಹೇಳಿದ್ದೀನಿ. ನಾನು ನಮಗೂ ಹೇಳಿದರೆ ಭಾಳ ಖುಷಿ ಇತ್ತು. ಹೇಳಾರ್ದ ಮಾಡಿದ್ರಲ್ಲ ನಂಜನಗೌಡ ಮಾತಾಡಿಲ್ಲ, ನೀವು ಆಡಿಯೋ ಕೇಳಿದ್ದೀರಿ, ನಾನೇನು ಏನಿಲ್ಲ. ಇವೆಲ್ಲ ಅದೇ ನಂಜನ ಮಠ ಅವ್ರು ಮಾತಾಡಿದ್ದು ನೀವು ನೋಡಿದ್ರಿ, ನೀವು ಕೇಳಿದ್ರಿ ಅಂತ ತಿಳ್ಕೊತೀನಿ. ನಾನೇನು ಮಾತಾಡಿಲ್ಲ. ನಾನು ಫಸ್ಟು ಪಕ್ಷದ ಶಿಸ್ತಿನ ಸಿಪಾಯಿ. ಪಕ್ಷ ಅದರಾಗ ಹೈಕಮಾಂಡಲ್ಲಿ ನಾಯಕರಲ್ಲಿ ಹೇಳಿದರೆ ಅದು ನಾನು ವಿರೋಧ ಮಾತನಾಡ್ತಕ್ಕಂಥ ಪಕ್ಷದ ಇಮೇಜಿಗೆ ಧಕ್ಕೆ ತರ್ತಕ್ಕಂಥ ವ್ಯಕ್ತಿ ನಾನು. ಅಂಥದ್ದೇನು ಮಾತಾಡಿಲ್ಲ. ಅಲ್ಲಿ ನೋಡಿದ್ದೀರಿ, ನಾನೇನು ಮಾತಾಡಿದ್ದೀನಿ. ಸುಖ ಸುಮ್ಮನೆ ನನ್ನ ಹೆಸರು ಹೇಳುತ್ತಾರೆ, ಯಾರು ಮಾತಾಡಿದ್ದಾರೆ ಏನಿದ್ದಾರೆ ಅಂತ ನೋಡಿದ್ದೀರಿ. ನಾನೇನು ಮಾತಾಡಿದ್ದೆ, ಯಾರು ಹೈಕಮಾಂಡ್ ಬಗ್ಗೆ ನಾನು ಕೆಟ್ಟದಾಗಿ ಮಾತಾಡಿದ್ದೆ? ನೀನೇ ಹೇಳಪ್ಪ, ನಾನು ಏನಾರ ಮಾತಾಡಿದ್ರ ಅದ್ರಾಗ ನಾನು ಇಂಥದ್ದು ಮಾತಾಡಿರಲ್ರಿ ಸಾಹೇಬ್ರ ಹೇಳು, ನಾನೇನಾರ ಮಾತಾಡಿದ್ದೀನ? ಹಾಂ, ನಿಮ್ಮ ಮೇಲೆ ಆರೋಪ ಹೌದು, ಯಾರು ಪ್ರೂವ್ ಮಾಡಿದ್ದಾರೆ? ಆರೋಪಗಳು ಬರ್ತಾರೆ. ಆರೋಪಗಳು ಯಾರ ಮೇಲೆ ಬರೋದಿಲ್ಲ. ಗಾಂಧೀಜಿ ಮೇಲೆ ಬಂದಿಲ್ಲ, ಬಂದಾಗಲಿಲ್ಲ. ಕೆಂಪೇಗೌಡರ ಮೇಲೆ ಬಂದಿಲ್ಲ. ಅವು ಆರೋಪಗಳು ಏನಾದ್ರು ನಿಜ ಆಗೋದ? ಸುಖ ಸುಮ್ಮನೆ ಈಗ ನೋಡಿ, ನಾನೇನು ಮಾತಾಡಲಿಲ್ಲ. ತಿಮ್ಮಾಪುರು ಹೈಕಮಾಂಡ್ ಮಾತಾಡಿದ್ರು, ಹಂಗಂದರು. ಇದೇ ನನ್ನ ಮಾತೇನಾದ್ರು ಆರೋಪಗಳಿಗೇನಾದರೂ ಮೇಲ್ಗಡೆ ಮಿಸ್ಗೈಡ್ ಮಾಡಿದ್ರೆ, ಅದು ಆ ಮಿಸ್ಗೈಡಿಗೆ ಏನಾದರೂ ಹೋಗಿದ್ರೆ ಅದು ತಪ್ಪು. ಅವ್ರು ಯಾವ್ಯಾವ ಕ್ರೈಟೀರಿಯಾ ಇಟ್ಕೊಂಡು ನಮ್ಮನ್ನ ಬೇಡ ಅಂತ ಹೇಳಿದಾರೋ ಅದು ಹೈಕಮಾಂಡ್ ತೀರ್ಮಾನ. ಹೈಕಮಾಂಡ್ ತೀರ್ಮಾನಕ್ಕೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಒಪ್ಕೊಟ್ಟಾರೆ, ತಿಮ್ಮಾಪುರ. ನಾನು ಹೇಳೋದು ಫಸ್ಟ್ ಅದನ್ನೇ ಹೇಳಿದ್ನಲ್ಲ, ನಾನು ಶಿಸ್ತಿನ